ಸಿಲಿಕಾನ್ ಸಿಟಿಯಲ್ಲಿ 2 HMP ವೈರಸ್ ಕೇಸ್ ಕಂಡು ಬಂದಿದ್ದೇ ತಡ. ಎಲ್ಲೆಡೆ ಇದರಿಂದ ಆತಂಕ ಹೆಚ್ಚಾಗ್ಬಿಟ್ಟಿದೆ. ಈ ಬೆನ್ನಲ್ಲೇ ಇದೀಗ ನಗರದ ಹಲವು ಆಸ್ಪತ್ರೆಗಳಲ್ಲಿ ಟೆಸ್ಟಿಂಗ್ ಶುರುವಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಳ್ಳಲು ಹೋದವರಿಗೆ ಆರೋಗ್ಯ ಇಲಾಖೆ ಶಾಕ್ ಕೊಟ್ಟಿದೆ. HMP ವೈರಸ್ ಕೊರೋನಾ ಬಳಿಕ ಭೀತಿ ಹುಟ್ಟಿಸಿರುವ ಮತ್ತೊಂದು ಚೀನಾ ವೈರಸ್. ಇದು ಕೂಡ ಕೊರೋನಾ ರೀತಿ ಹಾವಳಿ ಇಡುತ್ತಾ ಅನ್ನೋ ಚಿಂತೆ ಜನರಿಗೆ ಮನೆ ಮಾಡಿತ್ತು. ಇದಕ್ಕೆಲ್ಲ ಆರೋಗ್ಯ ಇಲಾಖೆ ಬ್ರೇಕ್ ಹಾಕಿದೆ. HMP ವೈರಸ್ ಮಾರಕವಲ್ಲ ಎಂದ ಆರೋಗ್ಯ ಇಲಾಖೆ. ಟೆಸ್ಟ್ ಕಡ್ಡಾಯ ಅನ್ನೋ ಆಸ್ಪತ್ರೆ ಲ್ಯಾಬ್ಗಳಿಗೆ ಲಗಾಮು. ಬೆಂಗಳೂರಲ್ಲಿ 2 ಮಕ್ಕಳಲ್ಲಿ HMP ವೈರಸ್ ಪತ್ತೆಯಾಗಿದ್ದೇ ತಡ ಇಡೀ ರಾಜ್ಯವೇ ತತ್ತರಿಸಿ ಹೋಗಿತ್ತು. ಮತ್ತೊಂದು ಮಾರಿ ಎಂಟ್ರಿ ಕೊಡ್ತಲ್ಲ ಅಂತ ಕಂಗೆಟ್ಟಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲ ಖಾಸಗಿ ಆಸ್ಪತ್ರೆಗಳು ಸುಲಿಗೆಗೆ ಪ್ಲಾನ್ ಮಾಡಿದ್ವು. ಇದಕ್ಕೆ ಆರೋಗ್ಯ ಇಲಾಖೆ ಬ್ರೇಕ್ ಹಾಕಿದೆ. HMPV ಟೆಸ್ಟ್ಗೆ 10,000 ರೂಪಾಯಿ ಆಗಲಿದೆ. ಹೀಗಾಗಿ ಟೆಸ್ಟ್ ನೆಪದಲ್ಲಿ ಹಣ ವಸೂಲಿಗೆ ಕೆಲ ಖಾಸಗಿ ಆಸ್ಪತ್ರೆಗಳು ಮತ್ತು ಲ್ಯಾಬ್ಗಳು ಮುಂದಾಗ್ತಾ ಇವೆ. ಹೀಗಾಗಿ ಎಚ್ಚೆತ್ತ ಆರೋಗ್ಯ ಇಲಾಖೆ ಇದು ಸಾಮಾನ್ಯವಾಗಿ ಕಂಡುಬರುವ HMP ವೈರಸ್. ಇದರ ಬಗ್ಗೆ ಯಾವುದೇ ಭಯ ಬೇಡ ಅಂದಿದೆ. ಹೀಗಾಗಿ ಈ ವೈರಸ್ನ ಟೆಸ್ಟ್ ಅವಶ್ಯಕತೆ ಇಲ್ಲ. ಜೊತೆಗೆ ಯಾರಾದ್ರೂ ಟೆಸ್ಟ್ ಕಡ್ಡಾಯ ಅಂದ್ರೆ ಅಂಥವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಆರೋಗ್ಯ ಇಲಾಖೆ ನೀಡಿದೆ. ಇದು ಏನು ಹೊಸ ವೈರಸ್ ಇಲ್ಲ, ಇದಕ್ಕೆ ವಿಶೇಷವಾದ ಏನಾದರೂ ಹೊಸ ಟ್ರೀಟ್ಮೆಂಟ್ ಏನಿಲ್ಲ. ಬೇರೆ ಬೇರೆ ಪ್ಯಾಥೋಜನ್ಸ್ ಈ ಸೀಸನ್ದಲ್ಲಿ ಅದರಿಂದ ಏನು ರೆಸ್ಪಿರೇಟರಿ ಇಲ್ನೆಸ್ಸಿಗೆ ಬರ್ತವೆ. ಆ ಬೇರೆ ಬೇರೆ ಪ್ಯಾಥೋಜನ್ಸ್ ಪೈಕಿ ಈ ವೈರಸ್ ಒಂದು ಇದೆ. ಇದಕ್ಕೆ ಸ್ಪೆಷಲಿ ಏನಾದರೂ ಟೆಸ್ಟ್ ಮಾಡಿಸಿ ಇದನ್ನು ಗುರುತಿಸಿ ಇದರ ಬಗ್ಗೆ ಏನಾದರೂ ಪ್ರಯತ್ನ ಮಾಡಬೇಕು ಅಂತ ಸಹ ಏನಿಲ್ಲ. ಅದರಿಂದಾಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಇದರ ಬಗ್ಗೆ ಯಾವುದು ಟೆಸ್ಟಿಂಗ್ ನಾವು ಮಾಡ್ತಾ ಇಲ್ಲ. ಇನ್ನು ವೈದ್ಯರು ಕೂಡ HMPV ಬಗ್ಗೆ ಯಾವುದೇ ಭಯ ಬೇಡ, ಉತ್ತಮವಾದ ಆಹಾರ ಸೇವಿಸಿ ಸಾಕು ಅಂತಿದ್ದಾರೆ. ಚಳಿಗಾಲದಲ್ಲಿ ಎಕ್ಸಾರ್ಬೇಷನ್ಸ್ ಆಗ್ತಕ್ಕಂಥದ್ದು ಇರ್ತದೆ. ಯಾವುದೇ ಇಲ್ಲ, ಈಗ ನೀವು ಹೊಸದಾಗಿ ಏನು ಕೇಳ್ತಾ ಇದ್ರಿ HMP ವೈರಸ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ತಾರೆ. ಅದು ಸಾಮಾನ್ಯವಾಗಿರ್ತಕ್ಕಂಥ ಒಂದು ಕೆಮ್ಮು ಶೀತ ಇರತಕ್ಕಂಥದ್ದು. ಈಗ ಆಲ್ರೆಡಿ 2001 ಇಸ್ವಿಂದು ಕೂಡ ಐಡೆಂಟಿಫೈ ಆಗಿದೆ ಅದ್ರ ಬಗ್ಗೆ. ಸೊ ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಆತಂಕ ಬೇಡ. ಪ್ರೊಟೆಕ್ಟಿವ್ ಮೆಷರ್ಸು ನಾವೇನಂದ್ರೆ ಚಳಿಗಾಲದಲ್ಲಿ ಯಾವ ರೀತಿ ನಾವು ಬೆಚ್ಚಗಿನ ವಾತಾವರಣ ಸೃಷ್ಟಿ ಮಾಡಿಕೊಂಡು ಶೀತಕ್ಕೆ ಹೋಗದೇ ಇರ್ತಕ್ಕಂಥದ್ದು, ಶೀತ ಪದಾರ್ಥನ ತಿರುಗದೇ ಇರ್ತಕ್ಕಂಥದ್ದು ಹೇಗೆ ನಾವು ಫಾಲೋ ಮಾಡ್ತೀವಿ ಆ ರೀತಿ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಸಾಕು. ಬಟ್ ಇವಾಗ ನೀವು ಅದಕ್ಕಿಂತ ಹೆಚ್ಚಿನಾಗಿ ಒಂದು ಆತಂಕ ಎಲ್ಲೋ ಒಂದು ಕಡೆ ಸಭೆ ಸಮಾರಂಭಗಳಿಗೆ ಗುಂಪು ಜನಗಳು ಸೇರಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಪ್ರಿಕಾಷನರಿ ಮೆಷರ್ಸ್ ಆಗಿ ನಾವೇನು ತಗೋಬೇಕೋ, ನೀವು ಈಗಾಗಲೇ ಎಲ್ಲರೂ ಕೂಡ ಕೋವಿಡಲ್ಲಿ ನಾವು ನೋಡಿದ್ದೀವಿ. ಆ ಥರದ ಪರಿಣಾಮ ಆ ಥರತಕ್ಕಂಥ ಆತಂಕ ಅಂತೂ ಇಲ್ಲ. ಒಟ್ನಲ್ಲಿ HMPV ಬಗ್ಗೆ ಆತಂಕ ಬೇಡ, ಆದ್ರೆ ಎಚ್ಚರಿಕೆಯಂತೂ ಇರಲೇಬೇಕು. ವಿನಯ್ ಕುಮಾರ್ ಕಾಶಪ್ಪನವರ್, TV9 ಬೆಂಗಳೂರು.